ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ ಯಾವ ಥರ ಎಲ್ಲ ಅರ್ನ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಾಗಿ ನಾನು ಯೂಟ್ಯೂಬನ್ನು ಸ್ಟುಡಿಯೋ ಓಪನ್ ಮಾಡಿದ್ದೇನೆ. ಸೊ ಇದು ನನ್ನ ಚಾನಲ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅರ್ನ್ ಟ್ಯಾಬ್ ಇದೆಯಲ್ಲ, ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಯಾವುದರಲ್ಲೆಲ್ಲ ಅರ್ನ್ ಮಾಡ್ತಾ ಇದ್ದೀನಿ ಅಂದರೆ ವಾಟ್ ಯು ಆರ್ ಯೂಸಿಂಗ್ ಅಂತ ಇಲ್ಲಿದೆಯಲ್ಲ. ಸೊ ನಾನು ಬೈ ವಾಚ್ ಪೇಜ್ ಆ್ಯಡ್ಸ್ ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿ ಬರುವಂಥ ಆ್ಯಡ್ಸಿಂದ ಕೂಡ ದುಡ್ಡು ಬರ್ತಾ ಇದೆ. ಶಾರ್ಟ್ ಸ್ಪೀಡ್ಸ್ ಆ್ಯಡ್ಸಿಂದನೂ ದುಡ್ಡು ಬರ್ತಾ ಇದೆ. ಮೆಂಬರ್ಶಿಪ್ ಅಂದರೆ ಬೇರೆ ಒಂದು ಮೆಂಬರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ಒಂದು ಬೈ ಆಪ್ಷನ್ಸ್ ಇರುತ್ತೆ. ಆ ಬೈ ಮುಖಾಂತರ ಅವರು ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೋದು. ಅಲ್ಲಿ ದುಡ್ಡು ಬರುತ್ತೆ, ಅದರಿಂದ ಕೂಡ ದುಡ್ಡು ಬರುತ್ತೆ. ಸೂಪರ್ಸ್ ಅಂದರೆ ಒಂದು ಸೂಪರ್ ಕಮೆಂಟ್ಸ್ ಚಾರ್ಟ್ಸ್, ಅಲ್ಲಿಂದ ಕೂಡ ದುಡ್ಡು ಬರುತ್ತೆ. ಈ ಬ್ರ್ಯಾಂಡ್ ಕನೆಕ್ಟ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ರ್ಯಾಂಡ್ ಕನೆಕ್ಟ್ ಬಗ್ಗೆ ಹೇಳ್ತೀನಿ. ಈ ಬ್ರ್ಯಾಂಡ್ ಕನೆಕ್ಟ್ ಅಂದ್ರೇನು, ಯಾವ ಥರ ಕನೆಕ್ಟ್ ಮಾಡೋದು, ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಸೊ ಯು ಕರೆಂಟ್ಲಿ ಡೋಂಟ್ ಹ್ಯಾವ್ ಎನಿ ಆಫರ್ಸ್, ಹೌ ಇಟ್ ವರ್ಕ್ಸ್, ವಾಟ್ ಈಸ್ ಬ್ರ್ಯಾಂಡ್ ಕನೆಕ್ಟ್, ಸೆಟ್ಟಿಂಗ್ ರೇಟ್, ಗೆಟಿಂಗ್ ಪೇಯ್ಡ್. ಸೊ ಏನಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಓಕೆ, ಸೊ ನೋಡಿ, ಬ್ರ್ಯಾಂಡ್ ಕನೆಕ್ಟ್ ಅಂದರೆ ಒಂದು ಕಂಪ್ನೀಸು ಅಥವಾ ಕಂಪ್ನೀಸ್ ಬ್ರ್ಯಾಂಡ್ ಆಗಿರುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಆ ಒಂದು ಕಂಪ್ನಿಯ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಪ್ರಮೋಟ್ ಮಾಡಿಸುವಂಥದ್ದು, ಇದೇ ಬ್ರ್ಯಾಂಡ್ ಕನೆಕ್ಟ್. ಅದಕ್ಕಾಗಿ ಅವರು ನಿಮಗೆ ಡೈರೆಕ್ಟ್ ಮನಿನ ಪೇ ಮಾಡ್ತಾರೆ. ಇದು ಯೂಟ್ಯೂಬ್ ಆ್ಯಡ್ಸ್ ಅರ್ನಿಂಗ್ಸ್ ಅಲ್ಲ, ಇದು ಎಕ್ಸ್ಟ್ರಾ ಇನ್ಕಮ್ ಅಂತ. ಸೊ ಇದೊಂದು ಎಕ್ಸ್ಟ್ರಾ ಇನ್ಕಮ್, ಯೂಟ್ಯೂಬ್ ಆ್ಯಡ್ಸಿಂದ ಬರುವಂಥ ಅರ್ನಿಂಗ್ ಅಲ್ಲದೆ ಇದೊಂದು ಎಕ್ಸ್ಟ್ರಾ ಮನಿ ಆಗಿರುತ್ತೆ. ಸೊ ಬ್ರ್ಯಾಂಡ್ ಕನೆಕ್ಟಿಂದ ಬರುವ 3 ಮೇನ್ ವೇಸ್, ಯಾವ ಥರ ಹಣ ಬರುವಂಥ 3 ಮೇನ್ ವೇಸ್. ಸೊ ನೋಡಿ, ಸ್ಪಾನ್ಸರ್ಡ್ ವಿಡಿಯೋ ಮೋಸ್ಟ್ ಕಾಮನ್. ಇದು ಬ್ರ್ಯಾಂಡ್ ಹೇಳ್ತಾರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿ, 1 ಅಥವಾ 2 ಮಿನಿಟ್ಸು ವಿಡಿಯೋ ಮಾಡಿ ನಮ್ಮ ವಿಡಿಯೋದಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ, ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋದಲ್ಲಿ. ಇದರಿಂದ ಪೇಮೆಂಟ್ ಯಾವ ಥರ ಕೊಡ್ತಾರೆ ಅಂದರೆ, ಒಂದು ನಿಮ್ಮ ಚಾನಲ್ ಡಿಪೆಂಡ್ ಅಪ್ಪ, ನಿಮ್ಮ ಚಾನಲ್ಲು ಚಿಕ್ಕದಾಗಿದ್ದರೆ, ಸ್ಮಾಲ್ ಚಾನಲ್ಸ್ ಆಗಿದ್ದರೆ 5 ಇಂದ 10,000ವರೆಗೂ ಸಿಗುತ್ತೆ. ಅಥವಾ ನಿಮ್ಮ ಚಾನಲ್ ಬಿಗ್ ಚಾನಲ್ ಆಗಿದ್ದು, ಆಡಿಯನ್ಸ್ ಚೆನ್ನಾಗಿತ್ತು, ಸಬ್ಸ್ಕ್ರೈಬರ್ಸ್ ಇತ್ತು, ವ್ಯೂಸ್ ಚೆನ್ನಾಗಿತ್ತು ಅಂದರೆ ನಿಮ್ಮ ಚಾನಲ್ 50 to 5 lakhsವರೆಗೂ ಅಮೌಂಟ್ ಸಿಗುತ್ತೆ. ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೇಲೆ ಡಿಪೆಂಡ್ ಆಗಿರುತ್ತೆ. ನೀಚೆ ಅಂದರೆ ನೀವೊಂದು ಚಾನಲ್, ಒಂದು ಎಕ್ಸಾಂಪಲ್ಲು ಕುಕ್ಕಿಂಗ್ ಚಾನಲ್ಲು ಅಥವಾ ಬ್ಲಾಗಿಂಗು ಅಥವಾ ಎಂಟರ್ಟೈನ್ಮೆಂಟು, ಒಂದು ಪರ್ಟಿಕ್ಯುಲರ್ ಕಂಟೆಂಟನ್ನು ಇಟ್ಕೊಂಡು ವಿಡಿಯೋ ಮಾಡ್ತಾರೆ, ಅದು ನೀಚೆ ಅಂತ ಕರಿತೀವಿ. ಎಕ್ಸಾಂಪಲ್ ಎಜುಕೇಷನ್ ಚಾನಲ್ಸು, ಫೈನಾನ್ಷಿಯಲು ಅಥವಾ ಟೆಕ್ ರಿಲೇಟೆಡ್, ಈ ಥರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಪ್ರಮೋಷನ್ ಇನ್ಸೈಡ್ ವಿಡಿಯೋ ಅಂತಕ್ಕಂಥ, ನಿಮ್ಮ ನಾರ್ಮಲ್ ವೀಡಿಯೋಗಳು ಅಂದರೆ ನಾವೊಂದು ಅಪ್ಲೋಡ್ ಮಾಡುವಂಥ ಚಾನಲ್ಗೆ ಅಪ್ಲೋಡ್ ಮಾಡುವಂಥ ವೀಡಿಯೋದೊಳಗಡೆ 30 ರಿಂದ 60 ಸೆಕೆಂಡು ಬ್ರ್ಯಾಂಡನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ದಿಸ್ ವಿಡಿಯೋ ಈಸ್ ಸ್ಪಾನ್ಸರ್ಡ್ ಬೈ, ಈ ಥರ ಒಂದು ಮೆನ್ಷನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಂಟಿಗ್ರೇಷನ್ ನಮ್ಮ ವಿಡಿಯೋ ಒಳಗಡೆ. ಸೊ ನೆಕ್ಸ್ಟ್ ಅಫಿಲಿಯೇಟ್ ಪ್ಲಸ್ ಬ್ರ್ಯಾಂಡ್ ಕನೆಕ್ಟ್ ಅಂದರೆ ಬ್ರ್ಯಾಂಡ್ ಒಂದು ಲಿಂಕನ್ನು ಕೊಡ್ತಾರೆ, ಆ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೋ ಅಥವಾ ನಮ್ಮ ವೀಡಿಯೋದಲ್ಲಿ ಮೆನ್ಷನ್ ಮಾಡಿ, ನಾವು ವೀಡಿಯೋದಲ್ಲಿ ಹೇಳಿ ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅಂತೇಳಿ ಆಫರ್ ಇದೆ ಅಂತೇಳಿ, ಆ ಒಂದು ಲಿಂಕ್ ಕೆಳಗಡೆ ಕೂಪನ್ ಕೋಡ್ ಅವ್ನು ಕೊಟ್ಟಿರ್ತಾರೆ, ಆ ಕೂಪನ್ ಕೋಡನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ, ಆ ಲಿಂಕ್ ಮುಖಾಂತರ ಅವರು ಕ್ಲಿಕ್ ಮಾಡಿ ಕೂಪನ್ ಕೋಡ್ ಬಳಸಿ ಅವರನ್ನು ಪ್ರಾಡಕ್ಟನ್ನು ತೆಗೆದುಕೊಂಡ್ರೆ ಸಬ್ಸ್ಕ್ರೈಬರ್ಸ್ ಅಥವಾ ಮೆಂಬರ್ಸು, ನಮಗೆ ಆ ಪ್ರಾಡಕ್ಟ್ ಸೇಲ್ ಆದಾಗ ಕಮಿಷನ್ ಮನಿ ಸಿಗುತ್ತೆ. ಎಕ್ಸಾಂಪಲ್ಲು, 1 ಪ್ರಾಡಕ್ಟ್ ಸೇಲ್ ಆದರೆ 200 ರೂಪಾಯಿ ಕಮಿಷನ್ ಸಿಗುತ್ತೆ ಅಂದ್ಕೊಳ್ಳಿ. ಒಂದು 200 ಸೇಲ್ ಆದರೆ 20,000, ಈ ಥರ ಕೂಡ ನಮಗೆ ಮನಿ ಸಿಗೋ ಚಾನ್ಸಸ್ ಇದೆ. ಸೊ ಬ್ರ್ಯಾಂಡ್ ಕನೆಕ್ಟ್ ಪ್ಲಾಟ್ಫಾರ್ಮ್ ಹೇಗೆ ಬರುತ್ತೆ? ಸೊ ಬ್ರ್ಯಾಂಡನ್ನು ಕನೆಕ್ಟ್ ಪ್ಲಾಟ್ಫಾರ್ಮ್ ಹೇಗೆ ಸಿಗುತ್ತೆ ಅಂದರೆ, ಯೂಟ್ಯೂಬ್ ಬ್ರ್ಯಾಂಡ್ ಕನೆಕ್ಟ್ ಅಫಿಷಿಯಲಿ ಎಲಿಜಿಬಿಲಿಟಿ, ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅಂದರೆ, ಚಾನಲ್ ಮಾನಿಟೈಸೇಷನ್ ಆಗಿರಬೇಕು, ಮತ್ತು ಚಾನಲಲ್ಲಿ ಡೀಸೆಂಟ್ ವ್ಯೂಸ್ ಮತ್ತು ಆಡಿಯನ್ಸ್ ಇರಬೇಕು, ಕಂಟೆಂಟ್ ಕ್ಲಿಯರ್ ಆಗಿರಬೇಕು. ಸೊ ಇದನ್ನು ಯಾವ ಥರ ನೋಡ್ಬೋದು ಅಂದರೆ, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಅಲ್ಲಿ ಮಾನಿಟೈಸೇಷನ್ ಹೋಗಿ ಅಲ್ಲಿ ಬ್ರ್ಯಾಂಡ್ ಕನೆಕ್ಟ್ ಅಂತ ಆಪ್ಷನ್ ಇರುತ್ತೆ. ಎಲಿಜಿಬಲ್ ಏನಾದರೂ ಆಗಿದ್ದರೆ ಅಂದರೆ, ಎಲಿಜಿಬಲ್ ಆದರೆ ಆಪ್ಷನ್ಸ್ ಕಾಣುತ್ತಾ ಇರುತ್ತೆ ನಿಮಗೆ. ನೆಕ್ಸ್ಟ್ ಬ್ರ್ಯಾಂಡ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಯಾವ ಥರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಅಬೌಟಲ್ಲ ಮೆನ್ಷನಲ್ಲಿ ನಿಮ್ಮ ಮೇಲನ್ನು ಪ್ರೊವೈಡ್ ಮಾಡಿರ್ತೀರ, ಮೇಲ್ಗೆ ಅವರು ಮೇಲ್ ಮಾಡ್ತಾರೆ, ಅಥವಾ ಇನ್ಸ್ಟಾಗ್ರಾಮು ಲಿಂಕ್ಡ್ಇನ್ನಲ್ಲಿ DM ಮಾಡ್ತಾರೆ, ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ. ಸೊ ಚಾನಲ್ ಅಬೌಟ್ ಸೆಕ್ಷನಲ್ಲಿ ಕಂಪಲ್ಸರಿ ಬಿಸ್ನೆಸ್ ಮೇಲನ್ನು ಪ್ರೊವೈಡ್ ಮಾಡಿರಿ.
ನೆಕ್ಸ್ಟ್ ಇನ್ಫ್ಲೂಯೆನ್ಸರ್ ಪ್ಲಾಟ್ಫಾರ್ಮ್ಸ್ ಎಕ್ಸಾಂಪಲ್ ವಿಂಕ್ಲಿನೋ, ಓಪಿಒ, ಬ್ರ್ಯಾಂಡ್ ಕೊಲಾಬೋ, ಫ್ಲಿಕ್ಸ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ, ಬ್ರ್ಯಾಂಡ್ಸ್ ಆಫರ್ಸ್ ಕೊಡ್ತಾರೆ. ನೆಕ್ಸ್ಟ್ ಬ್ರ್ಯಾಂಡ್ ಕನೆಕ್ಟ್ ಪೇಮೆಂಟ್ ಹೇಗೆ ಸಿಗುತ್ತೆ ಅಂದರೆ ಬೈ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಅಥವಾ UPI ಮುಖಾಂತರ, ಸಮ್ಟೈಮ್ಸ್ ಪೇಟಿಎಮ್ಮು. ಯೂಶ್ವಲಿ ವಿಡಿಯೋ ಅಪ್ಲೋಡ್ ಆದಮೇಲೆ 7 to 30 days ಒಳಗಡೆ ಪೇಮೆಂಟ್ ಮಾಡ್ತಾರೆ. ಸೊ ಅಗ್ರಿಮೆಂಟ್ ಅಥವಾ ಮೇಲ್ ಕನ್ಫರ್ಮೇಷನ್ ಕಂಪಲ್ಸರಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ವಾರ್ನಿಂಗ್ಸ್, ಕಾಮ್ ಅವಾಯ್ಡ್ ಅಂದರೆ ಸೊ ಫಸ್ಟ್ ಪೇ ರಿಜಿಸ್ಟ್ರೇಷನ್ ಪೇ ಎಲ್ಲ ಕೇಳ್ತಿರ್ತಾರೆ, ಗ್ಯಾರಂಟಿ ಬ್ರ್ಯಾಂಡ್ ಡೀಲು ಅಥವಾ ವ್ಯಾಟ್ಸಪ್ ಓನ್ಲಿ ಕಮ್ಯುನಿಕೇಷನ್. ಸೊ ಈ ಥರ ಎಲ್ಲ ರಿಯಲ್ ಬ್ರ್ಯಾಂಡ್ಸ್ ನೆವರ್ ಆಸ್ಕ್ ಅಪ್ ಫ್ರಂಟ್ ಮನಿ, ಈ ಥರ ಎಲ್ಲ ಕೇಳೋದಿಲ್ಲ. ಸೊ ಈ ಥರ ಇದ್ದರೆ ಅವಾಯ್ಡ್ ಮಾಡಿ. ಬ್ರ್ಯಾಂಡ್ ಕನೆಕ್ಟ್ ಮನಿ ಇನ್ಕ್ರೀಸ್ ಮಾಡೋದು ಹೇಗೆ? ದುಡ್ಡನ್ನು ಯಾವ ಥರ ಇನ್ಕ್ರೀಸ್ ಮಾಡೋದಂದರೆ ನೀಚೆ ಇರಲಿ. ಅಂದರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದೇ ಕಂಟೆಂಟ್ ಬಗ್ಗೆ ನಾವು ಪರ್ಟಿಕ್ಯುಲರಾಗಿ ಒಂದು ಕುಕ್ಕಿಂಗ್ ಮಾಡ್ತಾಯಿದ್ವಿ ಅಂದರೆ ಅದೇ ಬ್ಲಾಗ್ನ ಮಾಡ್ತಾ ಹೋಗಬೇಕು. ಸೊ ಎಜುಕೇಷನು, ಟೆಕ್, ಫೈನಾನ್ಸ್ ಎಕ್ಸಾಂಪಲ್. ಆಡಿಯನ್ಸ್ ಟ್ರಸ್ಟ್ ಬಿಲ್ಡ್ ಇರಬೇಕು, ವ್ಯೂಸ್, ವಾಚ್ ಟೈಮ್ಸ್ ಸ್ಟೇಬಲ್ ಇರಬೇಕು, ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಇರಬೇಕು. ಸೊ ಸಿಂಪಲ್ ಸಮ್ಮರಿ ಅಂದರೆ, ಸೊ ಈ ಒಂದು ವಿಡಿಯೋದ ಸಿಂಪಲ್ ಸಮ್ಮರಿ ಏನಂದರೆ, ಸೊ ಬ್ರ್ಯಾಂಡ್ ಕನೆಕ್ಟ್ ಆ್ಯಡ್ಸ್ ಅಲ್ಲ, ಅಡ್ವರ್ಟೈಸ್ಮೆಂಟಿಂದ ಬರುವಂಥ ಮನಿ ಅಲ್ಲ. ಸೊ ಡೈರೆಕ್ಟ್ ಬ್ರ್ಯಾಂಡ್, ಡೈರೆಕ್ಟ್ ಮನಿ. ಓಕೆ, ವ್ಯೂಸ್ ಕಡಿಮೆ ಇದ್ದರೂ ನೀಚೆ ಸ್ಟ್ರಾಂಗ್ ಇದ್ದರೆ ಡೀಲ್ ಸಿಗುತ್ತೆ. ಓಕೆ, ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿತ್ತು ಅಂದರೆ, ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನದಲ್ಲಿ ವಿಡಿಯೋದಲ್ಲಿ ಸಿಗುತ್ತೇನೆ. ಈ ಒಂದು ವಿಡಿಯೋದಲ್ಲಿ ತಪ್ಪಾಗಿ ಅಥವಾ ಎಲ್ಲಿಯೋ ಬೈ ಮಿಸ್ಟೇಕ್ ಏನಾದರೂ ಮಿಸ್ಗೈಡ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.